ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎಲ್ಲ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಕನ್ಫರ್ಮೇಷನ್ ಇಲ್ಲ, ರೂಮರ್ಸ್ಗಳು ಬರ್ತಾ ಇದೆ. ಮುಂದಿನ ಬಡ್ಜೆಟ್ಟಿಂದ 2025-26ನೇ ಬಡ್ಜೆಟ್ನಲ್ಲಿ ಒಂದು ಹೊಸ ಟ್ಯಾಕ್ಸ್ ರೆಜೀಮ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಟ್ಯಾಕ್ಸ್ ಹೊಸದು ರೆಜಿಮ್ ಬಂತು ಅಂತ ಅಂದರೆ ಇದರಲ್ಲಿ ಅಪ್ ಟು 15 ಲಕ್ಷದ ತನಕ ನೀವು ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ವಂತೆ. ಇದರಿಂದ ನಂಗನಿಸ್ತಂಗೆ ಈ ಎಲ್ಲ IT ಜನಗಳು ಹೆವಿ ಖುಷಿಯಾಗಿರ್ತಾರೆ. ಕಂಪ್ನಿಯಲ್ಲಿ ಕೆಲಸ ಮಾಡೋರು ಹೆವಿ ಖುಷಿಯಾಗಿರ್ತಾರೆ. 15 ಲಕ್ಷದ ತನಕ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದರೆ ಕ್ಲೋಸ್ ಟು 1.5 ಲಕ್ಷ ದುಡ್ಡನ್ನು ಈ ಟ್ಯಾಕ್ಸ್ ಪೇಯರ್ಸು ಉಳಿಸ್ತಾರೆ. ನೋಡೋಣ. ಐ ಹೋಪ್ ಇದು ಬರುತ್ತೆ ಅಂತ. ನನಗೂ ಖುಷಿ, ನಿಮ್ಮಲ್ಲೂ ಕೂಡ ತುಂಬ ಜನಕ್ಕೆ ಇದು ಖುಷಿಯನ್ನು ಕೊಟ್ಟಿರ್ಬೋದು. ಐ ಹೋಪ್ ಇದು ನಿಜ ಆಗುತ್ತೆ ಅಂತ. ಐ ಹೋಪ್. ಕೇಳೋಕ್ಕೆ ಖುಷಿ ಆಗ್ತಿದೆ ಕಿವಿಯಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್ ಅವರು ರೀಸೆಂಟಾಗಿ ಆಪಲ್ನವ್ರಿಗೆ ಒಂದು ಡಿಮ್ಯಾಂಡನ್ನು ಮಾಡಿದರು. ನೀವು ಯುರೋಪಲ್ಲಿ ನಿಮ್ಮ ಐಫೋನ್ ಸೇಲ್ ಮಾಡಬೇಕು ಅಂದರೆ USB Type-C ಪೋರ್ಟಿಗೆ ಸ್ವಿಚ್ ಆಗಬೇಕು ಅಂತ. ಸೊ ಅದರಿಂದ ಲೈಟ್ನಿಂಗಿಂದ USB Type-C ಪೋರ್ಟಿಗೆ ರೀಸೆಂಟಾಗಿ ಸ್ವಿಚ್ ಆಗ್ತಾರೆ. ಇದೀಗ ಯುರೋಪಿಯನ್ ಯೂನಿಯನ್ ಅವರು ಇನ್ನೊಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಏನಪ್ಪ ಅಂದರೆ ಆಪಲ್ನಲ್ಲಿರುವಂಥ ಈ ಏರ್ ಡ್ರಾಪ್ ಏನಿದೆ, ಫೈಲ್ನ ಶೇರ್ ಮಾಡುವಂಥ ಫೀಚರು ಏನಕ್ಕೆ ಬರೀ ಐಫೋನಿಂದ ಐಫೋನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಏನಕ್ಕೆ ಐಫೋನಿಂದ ಆ್ಯಂಡ್ರಾಯ್ಡಿಗೆ ಮಾಡೋಕ್ಕಾಗ್ತಿಲ್ಲ ಅಂತ ಇನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟಿಂದ ಈ ಏರ್ ಡ್ರಾಪು ಐಫೋನ ಜೊತೆಗೆ ಆ್ಯಂಡ್ರಾಯ್ಡ್ಗೂ ಕೂಡ ಕೆಲಸವನ್ನು ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಣ. ಐ ಹೋಪ್ ಇದು ಸೀರಿಯಸ್ ಆಗಿ ಆಗಲಿ. ಆಪಲ್ನವರು ನೆಕ್ಸ್ಟಿಂದ ಏರ್ ಡ್ರಾಪಿಂದ ಆ್ಯಂಡ್ರಾಯ್ಡ್ಗೆ ಅಂದರೆ ನಿಯರ್ ಬೈ ಶೇರು ಮತ್ತು ಏರ್ ಡ್ರಾಪ್ ಎರಡು ಒಟ್ಟಿಗೆ ಕೆಲಸ ಮಾಡಿದ್ರೆ ನೆಕ್ಸ್ಟಿಂದ ಐಫೋನಿಂದ ಆ್ಯಂಡ್ರಾಯ್ಡಿಗೆ ಫೈಲ್ ಟ್ರಾನ್ಸ್ಫರು, ಆ್ಯಂಡ್ರಾಯ್ಡಿಂದ ಐಫೋನಿಗೆ ಫೈಲ್ ಟ್ರಾನ್ಸ್ಫರು ತುಂಬ ಸಿಂಪಲ್ ಆಗುತ್ತೆ. ಬರಬೇಕು. ನಾನಂತೂ ಹೆವಿ ವೆಯ್ಟ್ ಮಾಡ್ತಾಯಿದ್ದೀನಿ, ಬರಬೇಕು. ಇದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಅವರು ಈ ಫೋನ್ ಬಾಕ್ಸ್ ಒಳಗೆ ಚಾರ್ಜರ್ನು ಕೂಡ ಮ್ಯಾಂಡೇಟ್ರಿ ಕೊಡಲೇಬೇಕು ಅಂತ ಇನ್ನೊಂದು ರೂಲ್ಸ್ ಮಾಡಿಬಿಟ್ರೆ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಕೆಲವು ಜನರನ್ನು ಫೈರ್ ಮಾಡಿ ಬಿಸಾಕಿದಾರಂತೆ. ಅಂದರೆ ಕಂಪನಿಯಿಂದ ಕಿತ್ತೆಸಿದ್ದಾರೆ. ಏನಕ್ಕೆ ಅಂದರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದು ಕೆಲವೊಂದು ಇಮೇಜ್ಗಳನ್ನು ಲಾಂಚ್ ಆಗೋಕ್ಕಿಂತ ಮುಂಚೆನೇ ಆ ಎಂಪ್ಲಾಯಿಗಳು ಲೀಕ್ ಮಾಡಿದ್ರಂತೆ. ಈ ಎಂಪ್ಲಾಯಿಗಳನ್ನ ಹೆಂಗಪ್ಪ ಹಿಡಿದ್ರು ಅಂದರೆ ಲೀಕ್ ಆಗಿರುವಂಥ ಫೋಟೋದಲ್ಲಿ ಆ ಒಂದು ಫೋನ್ ಒಳಗಡೆ OS ಇರುತ್ತಲ್ವ, ಅದರಲ್ಲೇನೋ ಅವ್ರದ್ದು ಯುನೀಕ್ ನಂಬರ್, ಆ ಎಂಪ್ಲಾಯಿದು ಯುನೀಕ್ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇತ್ತಂತೆ. ಆ ಇಮೇಜಲ್ಲಿ ಗೊತ್ತಾಗ್ಬಿಟ್ಟಿದೆ ಇವನೇ ಕಳ್ಳ ಅಂದ್ಬಿಟ್ಟು ಹಿಡಿದ್ಬಿಟ್ಟು ತೆಗ್ದಾಸ್ತಿದ್ದಾರೆ. ಏನಕ್ಕೆ ಈ ರೀತಿ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಅಂದರೆ, ಸೊ ನೋಡಿ, ಲಾಂಚ್ ಆಗಿಲ್ಲ ಈ ಫೋನು. ಲಾಂಚ್ ಆಗಿದ್ದ ಮುಂಚೆನೇ ಆ ಫೋನ್ನ ಕೆಲವೊಂದು ಸ್ಪೆಸಿಫಿಕೇಷನ್ಗಳು, ಲುಕ್ಕು ಎಲ್ಲ ರಿವೀಲ್ ಆಯಿತು ಅಂದರೆ ಕಾಂಪಿಟೇಟರ್ಗಳು ಒಂದು ಹೆಜ್ಜೆ ಬೇಗ ಇಡೋಕ್ಕೆ ಈಸಿ ಆಗುತ್ತೆ. ಈ ಕಾರಣದಿಂದ ಸೀರಿಯಸ್ ಆಗಿ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಿತ್ತಾಸಿದ್ದಾರೆ ಕಂಪ್ನಿಯಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇದೀಗ ಟ್ರೈ ಅವರು ಒಂದು ಹೊಸ ರೂಲ್ನ ತಗೊಂಬಂದಿದ್ದಾರೆ. ಟ್ರೈ ಏನಪ್ಪ ಅಂತ ಅಂದರೆ ನಮ್ಮ ದೇಶದಲ್ಲಿ ಈ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪ್ನಿಗಳನ್ನು ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುವಂಥ ಗೌರ್ನಮೆಂಟ್ ಎಂಟಿಟಿ. ಸೊ ಇವ್ರೇನಪ್ಪ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇದಕ್ಕಿಂತ ಮುಂಚೆ ಇಂಡಿವಿಜುವಲ್ ವಾಯ್ಸ್ ಮತ್ತು SMS ಪ್ಲ್ಯಾನ್ ಇರಲಿಲ್ಲ. ಅದನ್ನು ತಗೊಂಬನ್ನಿ ಅಂತ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸೊ ನೆಕ್ಸ್ಟಿಂದ ನೀವು ಬೇಕು ಅಂದರೆ ಬರೀ ವಾಯ್ಸ್ ಕಾಲಿಂದು ರೀಚಾರ್ಜ್ ಮಾತ್ರ ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ವಾಯ್ಸ್ ಕಾಲ್ ಮುಂಚೆ ಎಲ್ಲ ವಾಯ್ಸ್ ಕಾಲ್ ಜೊತೆಗೆ ಡಾಟಾನೂ ಕೊಟ್ಬಿಡೋರಲ್ವಾ, ಆ ರೀತಿ ಇಲ್ಲ. ನೆಕ್ಸ್ಟು ವಾಯ್ಸ್ ಕಾಲ್ನ ಸಪ್ರೇಟಾಗಿ, SMS ರೀಚಾರ್ಜನ್ನ ಸಪ್ರೇಟಾಗಿ ನೀವು ಮಾಡ್ಕೋಬೋದು. ಇಂಟರ್ನೆಟ್ ಬೇಡ ಅಂದರೆ ನೀವು ಬರೀ ಇಷ್ಟನ್ನೇ ಮಾಡ್ಕೋಬೋದು. ಒಂದು ಒಳ್ಳೆ ವಿಷಯ ಆಯಿತಾ. ಕೆಲವು ಜನ, ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ತಾತಂಗೋ ಅಪ್ಪ ಅಮ್ಮಂಗೋ ನಾವು ರೀಚಾರ್ಜ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಡಾಟಾ ಅವಶ್ಯಕತೆ ಇಲ್ಲ, ಬೇಸಿಕ್ ಸೆಟ್ ಫೋನ್ ಯೂಸ್ ಮಾಡ್ತಿರ್ತಾರೆ. ಡಾಟಾ ಏನು ಮಾಡಬೇಕು, ಸುಮ್ಮನೆ ಅನ್ವಾಂಟೆಡ್. ಅದರಿಂದ ಕಡಿಮೆ ದುಡ್ಡಿಗೆ ವಾಯ್ಸ್ ಪ್ಲ್ಯಾನ್ ಬಂತು, SMS ಪ್ಲ್ಯಾನ್ ಬಂತು ಅಂದರೆ ಹೆವಿ ಯೂಸ್ ಆಗುತ್ತೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ, ಅಕ್ಟೋಬರ್ನ ರಿಪೋರ್ಟ್ನ ಪ್ರಕಾರ ಜಿಯೋದವರು ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಗಳನ್ನ ಕಳ್ಕೊತಾ ಇದ್ದಾರೆ. ಜಿಯೋ ಎಷ್ಟು ನೆಟ್ವರ್ಕ್ ಇಶ್ಯೂ ಇದೆ ಅಂದರೆ, ಲಿಟ್ರಲಿ ಕಳೆದ 1 ತಿಂಗಳಿಂದ ಎಷ್ಟು ನೆಟ್ವರ್ಕ್ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು
ಏರ್ಟೆಲಿಂದ ಜಿಯೋಗೆ ಕಾಲ್ ಮಾಡಿದ್ರೆ ಕಾಲ್ ಹೋಗಲ್ಲ, ಜಿಯೋಯಿಂದ ಜಿಯೋಗೆ ಕಾಲ್ ಮಾಡಿದ್ರೆ ಹೋಗುತ್ತೆ. ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ. ಹೆವಿ ನೆಟ್ವರ್ಕ್ ಇಶ್ಯೂ, ಪ್ರಾಪರಾಗಿ ಇಂಟರ್ನೆಟ್ ಸಿಗ್ತಿಲ್ಲ, ಹೆವಿ ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡೋದಕ್ಕೆ ಹೋದರೆ ಈ ತಿಂಗಳು ಏರ್ಟೆಲ್ ಮತ್ತು BSNL ಎರಡೂ ಕೂಡ ಕಸ್ಟಮರ್ಗಳನ್ನ ಗೇನ್ ಮಾಡ್ಕೊಂಡಿದೆ. ವಿ ಮತ್ತು ಜಿಯೋ ಎರಡೂ ಕೂಡ ಕಸ್ಟಮರ್ಗಳನ್ನ ಕಳ್ಕೊಂಡಿದೆ. ಜಿಯೋ 37 ಲಕ್ಷ ಕಸ್ಟಮರ್ನ ಕಳ್ಕೊಂಡಿದ್ರೆ, ಏರ್ಟೆಲ್ 19 ಲಕ್ಷ ಕಸ್ಟಮರ್ ಪಡ್ಕೊಂಡಿದೆ, ವಿ 19 ಲಕ್ಷ ಕಸ್ಟಮರ್ ಕಳ್ಕೊಂಡಿದೆ, BSNL ಕೂಡ 5 ಲಕ್ಷ ಕಸ್ಟಮರ್ನ ಪಡ್ಕೊಂಡಿದೆ. BSNL ಮೊನ್ನೆ ನೋಡ್ತಾ ಇದ್ದೆ, ಅವ್ರದ್ದು ತುಂಬ ಇಶ್ಯೂ ಇದೆ ಇನ್ನೂ, ಆಯಿತಾ. ನೆಟ್ವರ್ಕ್ ತುಂಬ ಕಡೆ ಇಲ್ಲ. ಈಗಲೂ ಕೂಡ 2G ಬರುತ್ತಂತೆ, ಇನ್ನೂ ಕೆಲವು ಕಡೆ 3Gನೂ ಪ್ರಾಪರಾಗಿ ಸಿಗ್ತಿಲ್ಲ. ಮುಂದಿನ ವರ್ಷ ಅಷ್ಟರಲ್ಲಿ 4Gನೂ ತೊಗೊಂಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಐ ಹೋಪ್ ತೊಗೊಂಬರ್ತಾರೆ ಅಂತ. ಒಟ್ಟಿಗೆ ಜಿಯೋ ಅಂತೂ ಹೆವಿ ಇಶ್ಯೂ ಇದೆ ಒಟ್ಟಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗುಜರಾತ್ನಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆದುಬಿಟ್ಟಿದೆ. ಏನಪ್ಪ ಆಗಿದೆ ಅಂತ ಅಂದರೆ, ಯಾರೊಬ್ಬ ವ್ಯಕ್ತಿ ಮದುವೆ ಆಗಿರ್ತಾನೆ. ಏನಾಗಿದೆ, ಅವ್ರ ಅತ್ತೆ ಮಾವನ ಏನೋ ಕಿರಿಕಿಂದ ಅವ್ರದ್ದು ಡಿವೋರ್ಸ್ ಆಗಿಬಿಟ್ಟಿದೆ ಆ ಹುಡುಗಂದು, ಆ ವ್ಯಕ್ತಿದು. ಇವನೇನು ಮಾಡೋನು, ಇನ್ನೊಬ್ಬನ ಯಾರ ಜೊತೆನ ಸೇರ್ಕೊಂಬಿಟ್ಟು ಆನ್ಲೈನಲ್ಲಿ ಒಂದು ವಿಡಿಯೋ ನೋಡೋನೆ. ಏನು ವಿಡಿಯೋ ಅಂದರೆ, ಎಕ್ಸ್ಪ್ಲೋಸಿವನ್ನು ಮಾಡುವಂಥ ವಿಡಿಯೋ, ಬ್ಲಾಸ್ಟ್ ಆಗುತ್ತಲ್ಲ ಅದನ್ನು ಮಾಡುವಂಥ ವಿಡಿಯೋ ನೋಡ್ಬಿಟ್ಟು ಪಾರ್ಸಲ್ ಒಳಗಡೆ ಅದನ್ನ ಇಟ್ಬಿಟ್ಟು ಅವ್ರ ಅತ್ತೆ ಮಾವನ ಮನೆಗೆ ಕೊಟ್ಬಿಟ್ಟವನೆ, ಪಾರ್ಸಲ್ ಮಾಡೋನೆ. ಯಾರು ವಿಡಿಯೋ ನೋಡೋದ ಅಂತ ನಂಗೆ ಯಾಕೋ ಡೌಟ್ ಹೊಡಿತದೆ. ಎಲ್ಲಿ ನಮ್ಮ ಕಾಗೆ ವಿಡಿಯೋ ಏನಾದರೂ ನೋಡ್ಬಿಟ್ಟಿದ್ದು ಅವನು ಎಕ್ಸ್ಪ್ಲೋಸಿವ್ ಮಾಡೋದನ್ನ ಯಾರಿಗೆ ಗೊತ್ತು. ಅದನ್ನು ನೋಡ್ಬಿಟ್ಟೆ ಮಾಡಿದರೆ ಸವಾಸಲ್ಲ ಗುರು. ಇಂಥವ್ರು ಇರ್ತಾರಲ್ಲ ಯೂಟ್ಯೂಬಲ್ಲಿ ಈ ಥರ ಎಲ್ಲ ಖತರ್ನಾಕ್ ಕೆಲಸಗಳು ಹೇಳ್ಕೊಟ್ಬಿಟ್ರೆ, ಸೋಡಿಯಮ್ಮನ್ನು ಇದಕ್ಕೆ ಹಾಕಿ ಅಂತ ಹೇಳ್ಕೊಟ್ಬಿಟ್ಟು ಇವನು ನೋಡ್ಕೊಂಡು ಅದನ್ನೇ ನೋಡ್ಕೊಂಡು ಮಾಡಿದರೆ ಯಾರಿಗೆ ಗೊತ್ತು. ಸೊ ಅದು ಬ್ಲಾಸ್ಟ್ ಆಗಿಬಿಡೈತೆ. ಇಬ್ಬರಿಗೆ ಸ್ವಲ್ಪ ಇಂಜುರಿಗಳಾಗಿದೆಯಂತೆ. ಸೀರಿಯಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಬೇಕು. ಆನ್ಲೈನಲ್ಲಿ ಈ ಥರ ಎಲ್ಲ ವಿಷಯಗಳು ನೋಡ್ಕೊಂಡು ತುಂಬ ಜನ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋಗ್ತಾರೆ, ಸಿಗಾಕೋತಾರೆ. ಹಿಡ್ದವ್ರೆ ಈಗ ಅವನ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ನಮ್ಮ ಗೌರ್ನಮೆಂಟಿಂದು ಡೆಪ್ಯೂಟಿ ಒಬ್ಬರು ಇದೀಗ ಅಂದರೆ ಲೀಡರ್, ಅಪೋಸಿಷನ್ ಲೀಡರ್ ಒಬ್ಬರು ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ದಾರೆ. ಏನಪ್ಪ ಅಂದರೆ, ಇನ್ಫೋಸಿಸ್ ಅವರು ನಮ್ಮ ಕರ್ನಾಟಕದಲ್ಲಿ ಸಬ್ಸಿಡಿಯಿಂದ ಲ್ಯಾಂಡ್ ಏನೋ ತೊಗೊಂಡಿದ್ದಾರೆ, ಬಟ್ ಅದರಿಂದ ಎಂಪ್ಲಾಯ್ಮೆಂಟ್ ಅಂತೂ ಕ್ರಿಯೇಟ್ ಆಗ್ತಿಲ್ಲ ಅಂತ. ಒಂದು ರೀತಿ ನೋಡೋಕೆ ಹೋದರೆ ನಿಜ. ಇನ್ಫೋಸಿಸಲ್ಲಿ ನಂಗೆ ಅನ್ನಿಸ್ದಂಗೆ ಕನ್ನಡದವ್ರಿಗಿಂತ ಜಾಸ್ತಿ ಹಿಂದಿಯವರೇ ಇರ್ತಾರೆ. ಇಲ್ಲಿ ಲ್ಯಾಂಡ್ ತೊಗೋತಾರೆ, ಬಟ್ ಕನ್ನಡದವ್ರಿಗೆ ತುಂಬ ಜನ ಕಡಿಮೆ ಜನಕ್ಕೆ ಕೆಲಸ ಸಿಗ್ತಿದೆ ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ. ಸೊ ಅದು ನಿಜಾನೇ ಒಂದು ರೀತಿ ನೋಡೋಕೆ ಹೋದರೆ. ನಮ್ಮ ಗೌರ್ಮೆಂಟಿಂದ ಕಡಿಮೆ ದುಡ್ಡಿಗೆ ಲ್ಯಾಂಡ್ ತಗೊಂಬಿಟ್ಟು ಬೇರೆ ರಾಜ್ಯದವ್ರಿಗೆ ಕೆಲಸ ಕೊಟ್ಟರೆ ಏನು ಉಪಯೋಗ ಆಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಾಟ್ಸ್ಯಾಪ್ನಲ್ಲಿ iOS ವಾಟ್ಸಪ್ನಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ಸೊ ಇದೇನಪ್ಪ ಅಂದರೆ, ಆಗ್ಮೆಂಟೆಡ್ ರಿಯಾಲಿಟಿ ಎಫೆಕ್ಟನ್ನು ಕ್ಯಾಮ್ರಾಗೊಳಗೆ ಆಗ್ತಾಯಿದೆ. ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಕೆಲವೊಂದು ಮಾಡೆಲ್ಸ್ಗಳು ಒಂದೇನೋ ಹಿಂಗೆ ಗೂಗಲ್ನಲ್ಲಿ ಅಂದರೆ ನೀವು ಕ್ಯಾಮ್ರಾ ಓಪನ್ ಮಾಡೋದು ಅದ್ರ ಒಳಗಡೆ ಆಗ್ಮೆಂಟೆಡ್ ರಿಯಾಲಿಟಿ ಇದು ಕೆಲವೊಂದು ಎಫೆಕ್ಟ್ಸ್ಗಳು, ಹೊಸ ಎಫೆಕ್ಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದಾರಂತೆ ಆ್ಯಪಲ್ನಲ್ಲಿ. ಇದರ ಜೊತೆಗೆ ಆ್ಯಂಡ್ರಾಯ್ಡು ಮತ್ತು iOS ಎರಡರಲ್ಲೂ ಕೂಡ ಹೊಸ ಸ್ಕ್ಯಾನಿಂಗ್ ಫೀಚರ್ ಬರ್ತದೆ. ಡಾಕ್ಯುಮೆಂಟ್ ಸ್ಕ್ಯಾನ್ನ ಇನ್ಬಿಲ್ಟ್ ನೀವು ವಾಟ್ಸಪ್ ಒಳಗಡೆ ಮಾಡ್ಬೋದು. ಆಯ್ತು, ಏನಾದ್ರು ಡಾಕ್ಯುಮೆಂಟ್ ಕಳಿಸ್ಬೇಕು ಅಂದರೆ ಆ ಸ್ಕ್ಯಾನರ್ ಓಪನ್ ಮಾಡಿದ್ರೆ ನಿಮಗೆ ನೀವು ಯಾವ ರೀತಿ ಒಂದು ಪ್ರಿಂಟರ್ದು ಸ್ಕ್ಯಾನರ್ ಇರುತ್ತಲ್ಲ ಅದರೊಳಗೆ ಇಟ್ಬಿಟ್ಟು ಯಾವ ರೀತಿ ಸ್ಕ್ಯಾನ್ ಮಾಡಿ ಕಳಿಸ್ತೀರಾ ಅದೇ ರೀತಿ ಇದು ಸ್ಕ್ಯಾನ್ ಮಾಡುತ್ತೆ. ಹೆವಿ ಫೀಚರ್, ಹೆವಿ ಯೂಸ್ ಆಗುತ್ತೆ. ಎಷ್ಟೋ ಸಲ ನಾನು ನಮ್ಮ ಅಪ್ಪಂಗೆ ಹೇಳ್ತಾ ಇರ್ತೀನಿ, ನಾವು ಫೋಟೋ ಹೊಡೆದ್ಬಿಟ್ಟು ಕಳಿಸಿ ಅಂತ. ಸೊ ಅವ್ರಿಗೆ ಏನಾದರೂ ಇದು ಹೇಳ್ಕೊಟ್ಬಿಟ್ರೆ ನಾನು ಆರಾಮಾಗಿ ಸ್ಕ್ಯಾನರ್ ಹಾಕ್ಕೊಟ್ರೆ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಬರುತ್ತೆ. ಸೂಪರ್ ಫೀಚರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನೆಕ್ಸ್ಟ್ ಲಾಂಚ್ ಆಗುವಂಥ ನೆಕ್ಸ್ಟ್ iPhone 18 ಸೀರೀಸ್ ಹೇಳ್ತಾ ಇದ್ದೀನಿ. iPhone 18 ಪ್ರೋನಲ್ಲಿ ರೂಮರ್ನ ಪ್ರಕಾರ DSLR ರೀತಿ ವೇರಿಯಬಲ್ ಅಪರ್ಚರ್ ಕ್ಯಾಮ್ರಾ ಬರುತ್ತೆ. ಇದ್ರ ಬಗ್ಗೆ ಮುಂಚೆನೂ ಕೂಡ ಮಾತಾಡಿದ್ದೆ. ಇದು ಒಂದು ಲೆವೆಲ್ಗೆ ಕನ್ಫರ್ಮ್ ಆದ ರೀತಿ ಇದೆ. ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ನು ಕೆಲವು ದಿನ ಮೋಸ್ಟ್ಲಿ ಕೆಲವು ವಾರಗಳಲ್ಲಿ ಒಂದು ತಿಂಗಳಲ್ಲಿ ನಂಗೆ ಅನ್ನಿಸ್ದಂಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಲಾಂಚ್ ಆಗ್ತಾಯಿದೆ. ಸೊ ಈ S25 ಸೀರೀಸ್ನಲ್ಲಿ S25 ಸ್ಲಿಮ್ ಅಂತ ಕೂಡ ಒಂದು ಮಾಡೆಲ್ ಬರ್ತಾ ಇದೆ. ಸೊ ಇದು ತುಂಬ ತಿನ್ನಾಗಿರುತ್ತಂತೆ ಫೋನ್, ಆಯಿತಾ. ಸೊ ಕ್ಯಾಮ್ರಾ ಬಂಪನ್ನು ಈ ಫೋನಲ್ಲಿ ಕಡಿಮೆ ಮಾಡೋದಕ್ಕೆ ALOP ಟೆಕ್ನಾಲಜಿ ಅಂತ ಹೊಸದಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಯೂಶಲಿ ಒಳ್ಳೆ ಕ್ಯಾಮ್ರಾ ಅಂದರೆ ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಕ್ಯಾಮ್ರಾ ಬಂಪ್ ಇಷ್ಟಿಷ್ಟಪ್ಪ ಇರುತ್ತಲ್ವ, ಅದೇ ಕ್ವಾಲಿಟಿಯನ್ನು ಕಡಿಮೆ ಬಂಪ್ನ ಮುಖಾಂತರ ಕೊಡುವಂಥ ಟೆಕ್ನಾಲಜಿ ಅಂತೆ. ಸೊ ಇದು ಈ ಸ್ಲಿಮ್ ಫೋನಲ್ಲಿ ಬರುತ್ತಂತೆ ಅಂತ ಎಕ್ಸೈಟ್ ಆಗಿದ್ದೀನಿ, ನೋಡೋಣ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.